ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನಾನು ಆರಾಮಾಗಿದ್ದೇನೆ. ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಸಿಂಪಲ್ಲಾಗಿ ಹಿದಕ ಅವರೆಕಾಳು ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡೋದು ಅಂದರೆ ಅದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ಹಾಗೆ ಈಗ ಮೊದಲಿಗೆ ನಾನು ಒಗ್ಗರಣೆಗೆ ಅಂತ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ ಒಂದು ದೊಡ್ಡದಾಗಿದ್ದೆ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಅದು ಬಾಡಿಸ್ಬಿಟ್ಟು ಚೆನ್ನಾಗಿ ಅದಕ್ಕೆ ಹಿದಕಿದ ಅವರೆಕಾಯಿ ಹಾಕಿ, ಏಕೆಂದರೆ ಹಸಿ ಹಸಿ ವಾಸನೆ ಬರಬಾರ್ದು ಅಂತೇಳ್ಬಿಟ್ಟು ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಅಂದರೆ ಹಸಿತನ ಬಿಡೋ ಥರ ಫ್ರೈ ಮಾಡಬೇಕು. ಆ ಥರ ಮಾಡಿ ಆಮೇಲೆ ಟೊಮೊಟೊ ಒಂದು 2 ತೊಗೊಂಡಿದ್ದೆ ನಾನು. ಅದನ್ನು ಹೆಚ್ಚಿಬಿಟ್ಟು ನಾನು ಅದನ್ನು ಹಾಕ್ಬಿಟ್ಟು ಅದನ್ನು ಬಾಡಿಸ್ತಾಯಿದ್ದೀನಿ ಅವರೆಕಾಯಿ ಜೊತೆಗೆ. ಮತ್ತು ಉಪ್ಪು 1 ಸ್ಪೂನ್ ಹಾಕಿದೆ, ಯಾಕಂದರೆ ಕಾಯಿ ಅಲ್ವಾ, ಅವರೆಕಾಯಿ ಎಲ್ಲ ಉಪ್ಪನ್ನೆಲ್ಲ ಹಿಡಿದ್ರೆ ಚೆನ್ನಾಗಿರುತ್ತೆ ಮೊದಲೇ ಎಣ್ಣೆಲಿ ಕುದಿಯುವಾಗ ಅಂತ. ಮತ್ತು ನಾನು ಇದಕ್ಕೆ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ, ಯಾಕಂದರೆ ಏನಾದರೂ ಚೆನ್ನಾಗಿ ಚಪಾತಿಗೆ ಅಂದ್ರೂ ಪುರಿಗೆ ಅಂದರೂ ಚೆನ್ನಾಗಿರುತ್ತೆ ಅಂತ. ದೊಡ್ಡ ಆಲೂಗಡ್ಡೆ ತೊಗೊಂಡು ಅದನ್ನು ಕೂಡ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಳೆ ಮತ್ತು ಟೊಮೊಟೊ, ಈರುಳ್ಳಿ ಮತ್ತು ಇದೆಲ್ಲ ಹಾಕ್ಬಿಟ್ಟು ಆಲೂಗಡ್ಡೆನೂ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅವೆಲ್ಲ ಈ ಕಡೆ ಫ್ರೈ ಆಗ್ತಿದ್ದಾಗೆ ನಾನು ಮಿಕ್ಸಿಗೆ ಹಾಕೋದಕ್ಕೆ ರುಬ್ಬೋದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಅದಕ್ಕೆ ಮೊದಲಿಗೆ ನಾನು 8 ಬ್ಯಾಡಗಿ ಮೆಣಸು ತೊಗೊಂಡೆ, ಯಾಕಂದರೆ ಬ್ಯಾಡಗಿ ಮೆಣಸಲ್ಲಿ ಬಣ್ಣ ಬರುತ್ತೆ, ಕೆಂಪು ಬಣ್ಣ ನ್ಯಾಚುರಲಾಗಿ. ಮತ್ತು ಒಂದು 3-4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡೆ ಖಾರಕ್ಕೆ ಅಂತ. ಅದನ್ನು ಚೆನ್ನಾಗಿ ಅಂದರೆ ಗರಿಗರಿಯಾಗಿ ಆ ಥರ ಫ್ರೈ ಮಾಡಿದೆ. ಅದಾದಮೇಲೆ ನಾನು ಅದಕ್ಕೆ 3 ಚಕ್ಕೆ ಹಾಕ್ತಾಯಿದ್ದೀನಿ, 3 ಅಥವಾ 4 ಹಾಕ್ಬೋದು. ಮತ್ತು ಲವಂಗ ಒಂದು 4 ಹಾಕ್ತಾಯಿದ್ದೀನಿ, ಯಾಕಂದರೆ ತುಂಬ ಸ್ಟ್ರಾಂಗ್ ಆಗಬಾರ್ದು ಅಂತ. ಆಮೇಲೆ 2 ಏಲಕ್ಕಿ ಹಾಕಿದೆ. ಎಲ್ಲನೂ ಮೈಲ್ಡಾಗಿರಲಿ ಅಂತ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಮೈಲ್ಡಾಗಿದ್ದಷ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಗರಂ ಮಸಾಲ ಜಾಸ್ತಿ ಇದಾದರೆ ಚೆನ್ನಾಗಿರಲ್ಲ, ಹಾಗಾಗಿ ನಾನು ಮೈಲ್ಡಾಗಿ ಮಾಡ್ತಾಯಿದ್ದೀನಿ. ಈಗ ಧನಿಯಾ ಪುಡಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿದೆ. ಮತ್ತು ಈಗ ಬೆಳ್ಳುಳ್ಳಿ ಒಂದು 15 ಸುಲಿದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ನಾನು ಮನೆಯಲ್ಲೇ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾನು ಅರಿಶಿಣದ ಕೊಂಬಿತ್ತು, ಅದು ಸ್ವಲ್ಪ ಮೆತ್ತಗೆ ಇತ್ತು, ಅದನ್ನು ಹಾಕಿದ್ದೀನಿ ಅರಿಶಿಣದ ಬದಲು. ಮತ್ತು ಲಾಸ್ಟಿಗೆ ಗಸಗಸೆ ಹಾಕ್ಬಿಟ್ಟು 1 ಸ್ಪೂನಷ್ಟು ಗಸಗಸೆ, ಯಾಕಂದರೆ ಸ್ವಲ್ಪ ಮಂದ ಬರುತ್ತೆ, ಒಂಥರ ತುಂಬ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಗಸಗಸೆ ಹಾಕ್ಬಿಟ್ಟು ಅದನ್ನು ಎಲ್ಲನೂ ತೆಗೆದು ಅದು ಸ್ವಲ್ಪ ತಣ್ಣಗಾಗೋ ತನಕ ಇದು ಮಾಡಿದೆ. ಮತ್ತು ಜೊತೆಗೆ ನಾನು ಒಣಕೊಬ್ಬರಿ ಹಾಕಿದ್ದೆ, ಅಂದರೆ 1 ಬಟ್ಲಷ್ಟು ತುರಿದಿದ್ದ ಒಣಕೊಬ್ಬರಿ ಹಾಕಿದೆ. ಅದು ತುಂಬ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನಾನು ಹಸಿ ತೆಂಗಿನ ತುರಿನ 1 ಬಟ್ಲು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಬಿಟ್ಟು ಎಣ್ಣೆಯಲ್ಲಿ ಹಾಕಿದೆ. ಎಲ್ಲ ತಣ್ಣಗಾದಮೇಲೆ ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕೋ ತನಕ ಇದೇನಾಗಿದೆ, ಅವರೆಕಾಯಿ ನಾವು ಇದು ಮಾಡಿಡ್ತೀವಲ್ಲ ಅದು ನೋಡಿ ಹಾಗೆ ಬೇಯ್ಕೊಂಡಿದೆ, ಅಂದರೆ ಎಣ್ಣೆಯಲ್ಲೇ ಬಾಡ್ಕೊಂಡಿದೆ. ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಅದು ಪೇಸ್ಟ್ ಮಾಡ್ತೀನಿ ನಾನು. ಇವೆಲ್ಲ ಮಸಾಲೆ ಇದೆಲ್ಲ ಇತ್ತಲ್ಲ ಅದನ್ನು ಪೇಸ್ಟ್ ಮಾಡಿ ಚೆನ್ನಾಗಿ, ಅದು ಪೇಸ್ಟ್ ಆಗಿದೆ ನೋಡಿ, ಅದನ್ನು ಇವಾಗ ಸಾರಿಗೆ ಅದ್ರ ಜೊತೆಗೆ ಹಾಕಿ ಕುದಿಸೋದು. ಕಾಳೆಲ್ಲ ಎಣ್ಣೆಲಿ ಬಾಡಿದೆ, ಎಣ್ಣೆಲಿ ಬಾಡಿದಾಗ ಇದಕ್ಕೆ ಇವಾಗ ಇದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು, ಆಮೇಲೆ ಅದಕ್ಕೆ ಒಂದು ಉಪ್ಪು ಮೊದಲೇ ಸ್ವಲ್ಪ ಹಾಕಿದ್ದೆ, ಇವಾಗ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಇನ್ನು ಸ್ವಲ್ಪ ಹಾಕ್ಬಿಟ್ಟು, ಮತ್ತು 1 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ, ಯಾಕಂದರೆ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು. ಇವಾಗ ಕುದ್ದಿದೆ ಎಲ್ಲನೂ, ಕುದ್ದಿದ್ದನ್ನ ಒಂದು ಪ್ಲೇಟಿಗೆ ತಗೊಂಡು ನಾನು ನೋಡ್ತಾಯಿದ್ದೀನಿ. ಅದು ಯಾಕಂದರೆ ಹಿಚ್ಕಿದ್ರೆ ಅದು ಇದಾಗಬೇಕು, ಅವರೆಕಾಳು ಕೂಡ ನುರಿಬೇಕು ಮತ್ತು ಆಲೂಗಡ್ಡೆ ಕೂಡ ನುರಿಬೇಕು, ಆಗಿದೆ ಅಂತ. ಇವಾಗ ಇದು ಪೂರಿಗೆ ಮತ್ತು ಈ ಸಲ ನಾನು ಪೂರಿಗೆ ಮಾಡಿದೆ, ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ಅಂತ ಮಧ್ಯಾಹ್ನಕ್ಕೆ ಯೂಸ್ ಮಾಡಿದ್ವಿ, ಬೆಳಗ್ಗೆ ಪೂರಿಗೆ ಅಂತ ಯೂಸ್ ಮಾಡಿದ್ವಿ. ತುಂಬ ಟೇಸ್ಟ್ ಬಂದಿದೆ. ಸಿಂಪಲ್ಲಾಗೆ ಅನಿಸುತ್ತೆ ನೋಡಿ, ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ. ಟೈಮ್ ಇದ್ದರೆ ಕಾಳು ತೊಗೊಂಡು ನೀವು ಬಿಡಿಸಿದ್ರೆ ತುಂಬ ಉಳಿಯುತ್ತೆ. ಇದೇನೆಂದರೆ 180ಗೆ ನಾನು ಅರ್ಧ kg ತೊಗೊಂಡಿದ್ದೆ ಹುತ್ತಿಗೆದು, ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ,
ಹಾಗಾಗಿ ಅದು ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಉದ್ಕಿದ್ದೆ ತೊಗೊಂಡೆ. ಹಾಗೆ ಈಗ ನೋಡಿ ಪೂರಿಗೆ ಹಾಕಿದ್ದೀನಿ ಮತ್ತು ಅನ್ನಕ್ಕೂ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಮಾಡಿ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಂಗೆ ತುಂಬ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.